ಬಡ ಕುಟುಂಬಗಳಿಗೆ ಬೆಂಕಿ ಹಚ್ಚುವುದು ನನ್ನ ಕೆಲಸ. ರಾಜಕಾರಣ ಮಾಡಲೇಬೇಕು, ಮತದಾರರಿಗೆ ಮೋಸ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಿಂದಲೇ ಪ್ರಪಂಚ ದಿಕ್ಕುಪಾಲು. ವೈರಿಗಳ ನರಕಿಯುವ ನರಸಿಂಹ, ಹಣೆ ಬರಹ ಅದನ್ನು ಬದಲು ಮಾಡುವ ಬ್ರಹ್ಮ. ಕತ್ತಲೆಯ ಕೋಣೆ ಒಳಗೆ ಮುಚ್ಚಿ ಹಾಕಿದ್ದೇನೆ ನ್ಯಾಯ, ನೀತಿ, ಧರ್ಮ. ಅದೆಷ್ಟೋ ಸೊಕ್ಕಿನ ಸುಂದರಿಯರ ಬಾಳನ್ನೇ ಹಾಳು ಮಾಡಿದ್ದೇನೆ. ಅದಕ್ಕೆ ನಾನೇನು ಮಾಡಲಿ? ಅದು ಅವರವರು ಮಾಡಿದ ಕರ್ಮ. ಧರ್ಮ ಮರ್ಮಗಳ ಧೀರ ಈ ಶೂರ ರಾಜಕೀಯ ಪ್ರಭಾವಿ ಸರದಾರ, ಈ ಹಾಲಿ ಅಬಕಾರಿ ಸಚಿವ ಶಂಕರ್ ಪಾಟೀಲ್. ಯಥಾ ರಾಜ ತಥಾ ಪ್ರಜೆ. ಸರ್ಕಾರ ಎಂದರೆ ನಾವು, ನಾನು ಅಂದರೆ ಸರ್ಕಾರ. ನಮ್ಮ ಮುಂದೆ ಯಾರೇ ಮಾಡಿದರು ನಕಾರ, ನಕಾರ ಮಾಡಿದವರಿಗೆ ತಪ್ಪಿಸಲೇ ಗ್ರಾಹಕ. ಇದೇ ಸಹಕರಿಸಿದರೆ ಸನ್ಮಾನ, ತಿರಸ್ಕರಿಸಿದರೆ ಸ್ಮಶಾನ. ಇದೇ ಈ ಶಂಕರ್ ಪಾಟೀಲನ ರಾಜಕೀಯ ವಿಧಿ ವಿಧಾನ. ನಮಸ್ಕಾರ ಸರ್. ಭದ್ರ, ಓದ ಕೆಲಸ ಏನಾಯ್ತು ಭದ್ರ? ಓದ ಕೆಲಸ ಏನೋ ಆಯ್ತು, ಆದ್ರೆ ನಾನು ಕೊಲೆ ಮಾಡ್ಬೇಕಾದ್ರೆ 4 ಜನ ನನ್ನನ್ನು ನೋಡಿಬಿಟ್ರು. ತುಂಬಾ ಭಯ ಆಗ್ತಿದೆ. ಭಯ ಭಯ ರೌಡಿ ಜನ್ಮಲ್ಲಿ ರಾಯಭಾರಿಯಾಗಿ ರಂಗವನ್ನು ಚಿತ್ರ ಮಾಡಿದ ಭದ್ರದಲ್ಲಿ ಭಯ. ಭದ್ರ, ಮನುಷ್ಯನಿಗೆ ಭಯ ಬರಬಾರದು ಭದ್ರ. ಭಯ ಬಂದರೆ ಅಪಾಯ ತಪ್ಪಿದ್ದಲ್ಲ. ಉಪಾಯ ಮಾಡು ಭದ್ರ, ಉಪಾಯ ಮಾಡು. ಅಣ್ಣ, ಉಪಾಯ ಏನು ಮಾಡುದಂತೇನೆ ಗೊತ್ತಾಗ್ತಿಲ್ಲ. ಹೌದು, ಭಯ ಪಡಕ್ಕೆ ಜನ ನೋಡಿದ್ವು ಒಂದು ಕಡೆ, ಆದರೆ ಕೊಲೆ ಮಾಡಿದ್ದು ಸಾಮಾನ್ಯ ವ್ಯಕ್ತಿನಲ್ಲ, ಒಬ್ಬ ಪೊಲೀಸ್ ಅಧಿಕಾರಿ SP ಸೇಮರಲ್ಲ. ಭದ್ರ, ನಾನು ಮೊದಲೇ ಸ್ಟೇಷನ್ಗೆ ಬಂದಾಗಲೇ ಹೇಳಿದ್ದೆ, ಆ SP ಸಿಂಹನಿಗೆ ಸಹಕರಿಸಿದರೆ ಪುರಸ್ಕಾರದಾರ, ತಿರಸ್ಕರಿಸಿದರೆ ಶವಹಾರ ಅಂತ. ಅಣ್ಣ, ನನಗೇನು ಅಪಾಯವಿಲ್ಲ ತಾನೆ? ಭದ್ರ, ಈ ಸಚಿವ ಶಂಕರ್ ಪಟೇಲ್ ಮನೆಯಲ್ಲಿರುವ ಈ ಭದ್ರನನ್ನು ಅರೆಸ್ಟ್ ಮಾಡುವ ತಾಕತ್ತು, ಧೈರ್ಯ ಯಾವ ಪೊಲೀಸ್ ಅಧಿಕಾರಿಗಿದೆ ಭದ್ರ? ಯಾವ ಪೊಲೀಸ್ ಅಧಿಕಾರಿಗಿದೆ? ಅರೆಸ್ಟ್ ಮಾಡಲು ಬಂದರೆ ಹೊರ ಹೋಗುವುದು ನೀನಲ್ಲ ಭದ್ರ, ಆರು ಹೋಗುವುದು ಅವರ ಪ್ರಾಣ. ಥ್ಯಾಂಕ್ ಯು ಬ್ರದರ್ಸ್, ಐ ವಿಲ್ ಯು ಟು. ನೀವೇನೇ ಕೆಲಸ ಹೇಳಿದರು ನಾನು
ರೆಡಿ. ಭದ್ರ, ನೀನು ತಂದ ಸಂತೋಷದ ವಿಷಯಕ್ಕೆ ಒಂದು ಸಿಹಿ ಪಾರ್ಟಿ ಕಳಿಸಿದ್ದೆ. ಅಣ್ಣ, ಕಹಿ ವಿಷಯ ಏನೇ ಹೇಳ, ಯಾರ ತಲೆ ಬೇಕಾದ್ರೆ ತೆಗಿತೀನಿ ಹೇಳಣ್ಣ. ಭದ್ರ, ಅವಸರ ಯಾಕೆ ಭದ್ರ? ಮಗನ ಪಾಠೆ ತಗೋ, ಪಾಠೆ. ಭದ್ರ ಭದ್ರ ನೀನು ತಂದ ಸಂತೋಷದ ವಿಷಯಕ್ಕೆ ಪಾರ್ಟಿ ಜೋರಾಗಿ ಮಾಡುವುದು, ಜೋರಾಗಿ ಮಾಡುವ.
ಇಷ್ಟವಾದವರ ಪ್ರಾಣ ಜವರಾಯ ಕಡೆಗೆ ಪಯಣ. ವಲಯ ಸರಮಾಲೆಯ ಸ್ವೀಕರಿಸಿದ ತರುಣ ಸಂಸಾರ ನಾರಿಯರ ಸೆರೆಗನ್ನ ತೆಗೆದು ಜೀವನ ಪೂರ್ತಿ ಸೂಳೆರನ್ನಾಗಿ ಮಾಡಿದ ಕಲಿಯುಗದ ಜಾಣ ವೀರಭದ್ರ ವೀರಭದ್ರ. ಗುಡ್, ವೆರಿ ವೆರಿ ಗುಡ್ ಭದ್ರ, ವೆರಿ ವೆರಿ ಗುಡ್. ಬಟ್ ಐ ಆಮ್ ವೆರಿ ವೆರಿ ಸಾರಿ ಭದ್ರ, ನಾನು ನಿನ್ನ ಕೊಲೆ ಮಾಡಲೇಬೇಕು. ಭಯ ಬಂದವರು ನನ್ನ ಬಳಿ ಇರಬಾರದು. ಅಪಾಯ ತರುವ ವ್ಯಕ್ತಿಗಳಿಗೆ ಆಸ್ಥಾನದಲ್ಲಿ ಆಶ್ರಯ ಕೊಡುವುದಿಲ್ಲ ಈ ಶಂಕರ್ ಪಾಟೀಲ್. ಈ ರಾಜಕೀಯ ಎಂಬ ಒತ್ತು ನಾಟಕ ಮಂದಿರದಲ್ಲಿ ಎಷ್ಟು ತಲೆ ಒಟ್ಟುತ್ತವೋ ಎಷ್ಟು ತಲೆ ಉರುಳುತ್ತವೋ, ಆದರೆ ಆ ಗುಂಡುಗಳನ್ನೆಲ್ಲ ಈ ಭದ್ರನೇ ಹಾರಿಸಿರಬಹುದು. ಆದರೆ ಈ ಗನ್ ಮತ್ತು ಬುಲೆಟ್ ನಾನು ಕೊಟ್ಟದ್ದು. ಇವತ್ತು ಅದೇ ಗನ್ ಮತ್ತು ಬುಲೆಟ್ ನಿಂದ ಭದ್ರನ ಜೀವ ಜವರಾಯನ ಕಡೆಗೆ. ನನ್ನ ಪರ್ಸನಲ್ ಅಸಿಸ್ಟೆಂಟ್ ಪ್ರಾಣೇಶ್ಗೆ ಹೇಳಿ ಈ ಸತ್ತು ಬಿದ್ದಿರುವ ಬಾಡಿಯನ್ನು ಸಿಂಹ ಸತ್ತಿರುವ ಸ್ಥಳಕ್ಕೆ ಶಿಫ್ಟ್ ಮಾಡಿ ಬಿಟ್ಟರೆ ಏಕಕಾಲದಲ್ಲಿ ಒಬ್ಬರನ್ನೊಬ್ಬರು ಶೂಟ್ ಮಾಡಿಕೊಂಡು ಸತ್ತಿದ್ದಾರೆಂದು ಈ ಪ್ರೆಸ್ನವರು ಸುದ್ದಿ ಮಾಡ್ತಾರೆ. ದಿಸ್ ಈಸ್ ಈ ಶಂಕರ್ ಪಾಟೀಲ್ ಐಡಿಯಾ. ಪ್ರಾಣೇಶ್, ಪ್ರಾಣೇಶ್, ಇದೇನು ಸರ್, ಇದೇನು ಸರ್, ಭದ್ರನನ್ನ ಸೂಟ್ ಮಾಡಿ ಸಾಯಿಸಿದ್ರಲ್ಲ, ಏಕೆ? ಪ್ರಾಣೇಶ್, ವೀರಭದ್ರ ನಮಗೆ ಎದುರಾಳಿಯಾಗಿದ್ದ SP ಸಿಂಹನನ್ನ ಏನೋ ಕೊಂದ. ಆದರೆ ಸಾಯಿಸಿದ್ದನ್ನು ಯಾರೋ 4 ಜನ ನೋಡಿಬಿಟ್ಟಾರಂತೆ ಪ್ರಾಣೇಶ್, ನೋಡಿಬಿಟ್ಟಾರಂತೆ. ನಿನಗೆ ಮೊದಲೇ ಗೊತ್ತು ನನ್ನ ವಿಚಾರ. ಅಪಾಯ ತರುವ ಅಪರಾಧಿಗಳಿಗೆ ಆಸ್ಥಾನದಲ್ಲಿ ಆಶ್ರಯ ಕೊಡುವುದಿಲ್ಲ ಈ ಶಂಕರ್ ಪಾಟೀಲ್ ಎನ್ನುವುದು. ಅದಕ್ಕೆ ಇವನನ್ನು ಕೊಂದೆ ಪ್ರಾಣೇಶ್, ಅದಕ್ಕೆ ಇವನನ್ನು ಕೊಂದೆ. ಹಾಗಾದ್ರೆ ಮುಂದಿನ ಕತೆ ಮುಂದಿನ ಕತೆ ಎನ್ನುವುದಕ್ಕೆ ಇಲ್ಲಿ ಯಾರಾದರೂ ನಾಟಕ ನಿರ್ದೇಶಕರಿದ್ದಾರಾ ಪ್ರಾಣೇಶ್? ನಾಟಕ ನಿರ್ದೇಶಕರಿದ್ದಾರಾ ಅಥವಾ ನಾಟಕ ಬರಹಗಾರರಿದ್ದಾರಾ? ಮುಂದಿನ ಕತೆ ಎನ್ನುವುದಕ್ಕೆ ಏನೂ ಇಲ್ಲ ಪ್ರಾಣೇಶ್, ಏನೂ ಇಲ್ಲ. ಈ ಸತ್ತು ಬಿದ್ದಿರುವ ಬಾಡಿಯನ್ನು ಸಿಂಹ ಸತ್ತಿರುವ ಸ್ಥಳಕ್ಕೆ ಶಿಫ್ಟ್ ಮಾಡು. ಓಕೆ ಸರ್, ನಾನು ಡೆಲ್ಲಿಗೆ ಹೋಗಬೇಕು, ಟಿಕೆಟ್ ಬುಕ್ ಮಾಡು ಅಷ್ಟೇ. ಓಕೆ ಸರ್. ಕೇಳಿದ್ರಲ್ಲ ಪ್ರಜೆಗಳೇ, ಈ ಶಂಕರ್ ಪಾಟೀಲ್ ಗುಣಗಾನ. ಇಂಥ ಮೂರ್ಖ ರಾಜಕಾರಣಿಗಳನ್ನ ಗೆಲ್ಲಿಸಿದ್ದು ನೀವು, ನೋಟು ತೆಗೆದುಕೊಂಡು ಓಟ್ ಹಾಕಿದ್ದು ನೀವು ಹುಚ್ಚು. ನಿಮಗೆ ಇಂಥ ಬುದ್ಧಿಯನ್ನು ಕೊಟ್ಟನಲ್ಲ ಆ ದೇವರ ಹುಚ್ಚನು, ಅಥವಾ ನಿಮ್ಮ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಲ್ಲ ನಾನು ಹುಚ್ಚನು ಗೊತ್ತಾಗ್ತಿಲ್ಲ. ಆದರೆ ಆ